ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. 2024-25ನೇ ಸಾಲಿನ 10ನೇ ತರಗತಿ ಹಿಂದಿ ಮಾಡೆಲ್ ಪ್ರಶ್ನೆ ಪತ್ರಿಕೆ 3ರ ಉತ್ತರಗಳು. ಈ ಕ್ವಶನ್ ಪೇಪರ್ ನಿಮಗೆ 80 ಮಾರ್ಕ್ಸ್ ಪೇಪರ್ ಇದು, 20 ಮಾರ್ಕ್ಸ್ ಇಂಟರ್ನಲ್ಸ್ ಇರುತ್ತೆ. ಟೋಟಲ್ ನಿಮಗೆ 3 ಗಂಟೆ ಟೈಮಿಂಗ್ಸ್ ಇರುತ್ತೆ. ಫಸ್ಟ್ ಮೇನಲ್ಲಿ ನಿಮಗೆ 8 ಕ್ವಶನ್ಸ್ ಇರುತ್ತೆ. ಇದು ಚೂಸ್ ದ ಕರೆಕ್ಟ್ ಆನ್ಸರ್ ಟೈಪ್ ಕ್ವಶನ್ಸ್. ಫಸ್ಟ್ ಕ್ವಶನ್ಗೆ ಆನ್ಸರ್ ಆಪ್ಷನ್ ಎ, ಸೆಕೆಂಡ್ ಕ್ವಶನ್ ಆನ್ಸರ್ಗೆ ಆಪ್ಷನ್ ಬಿ, ಕ್ವಶನ್ ನಂಬರ್ 3 ಆನ್ಸರ್ಗೆ ಆಪ್ಷನ್ ಬಿ, ಕ್ವಶನ್ ನಂಬರ್ 4 ಆನ್ಸರ್ಗೆ ಆಪ್ಷನ್ ಸಿ, ಕ್ವಶನ್ ನಂಬರ್ 5 ಆನ್ಸರ್ಗೆ ಆಪ್ಷನ್ ಬಿ. ಈ ಒಂದು ಆನ್ಸರ್ಸ್ನ ನೀವು ಬಡಿಬೇಕಾದ್ರೆ ಆ ಒಂದು ಚಿಹ್ನೆನ ನೀವು ಹಾಕಬೇಕು. ಅಂದರೆ ABCD ಅಂತ ಇದೆಯಲ್ಲ, ಸೊ ಅದನ್ನು ಬರೆದು ಅದಾದಮೇಲೆ ನೀವು ಆನ್ಸರ್ನ ಬರೀಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ಗೆ 5th ಕ್ವಶನ್ ಆನ್ಸರ್ ಬರೀಬೇಕು, ಬಿ ಅಂತ ಬರೆದು ದ್ವಿಗು ಅಂತ ನೀವು ಬರೀಬೇಕಾಗುತ್ತೆ. ಬರೀ ಡೈರೆಕ್ಟಾಗಿ ಆನ್ಸರ್ನ ನೀವು ಬರೆಯೋಕ್ಕೆ ಹೋಗ್ಬಿಡಿ, ಆಪ್ಷನ್ನ ಮೆನ್ಷನ್ ಮಾಡಿಬಿಟ್ಟೆ ನೀವು ಬರೀರಿ. ನೆಕ್ಸ್ಟ್ ನೋಡಿ, ನಿಮ್ನಲಿಖಿತ್ ಮೇಸೆ ಗುಣ ಸಂಧಿಕ ಉದಾಹರಣೆ. ಇದರಲ್ಲಿ ಗುಣಸಂಧಿಯ ಉದಾಹರಣೆ ಕೇಳ್ತಿದ್ದಾರೆ. ಸೊ ಆನ್ಸರ್ ಏನು ಬರುತ್ತೆ? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 7th ಕ್ವಶನಲ್ಲಿ ಲೇಖಕನೇ ಧೂಪ್ ಕಾ ಚಮಚಾ ಟೇಬಲ್ ರಖಾತಾ ಪರ್ ಅಂತ ಅಲ್ಲಿ ಸೇರಿಸಬೇಕಾಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 8th ಕ್ವಶನ್ಗೆ ಆನ್ಸರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮೇನು 4 ಮಾರ್ಕ್ಸ್ ಕ್ವಶನು. 9th ಅಂತು 10th 11th 12th ಟೋಟಲ್ 4 ಮಾರ್ಕ್ಸ್ ಕ್ವಶನ್. ಇದಕ್ಕೂ ಕೂಡ ನಾನು ಆನ್ಸರ್ನ ನಾನು ಅಲ್ಲೇ ಬರೆದಿದ್ದೀನಿ, ನೀವು ಅದೇ ಆನ್ಸರ್ನ ನೀವಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 3ಯಲ್ಲಿ 1 ವರ್ಡ್ ಸೆಂಟೆನ್ಸಸ್ ಇದೆ. ಈ ಕ್ವಶನ್ ಮೇನ್ನ ನೀವು ಅಟೆಂಡ್ ಮಾಡಬೇಕಾದ್ರೆ ಆನ್ಸರ್ನ ನೀವು ಫುಲ್ ಸೆಂಟೆನ್ಸಲ್ಲಿ ನೀವು ಬರೀಬೇಕಾಗುತ್ತೆ. ಒಂದು ವರ್ಡಲ್ಲಿ ಕೂಡ ನೀವು ಬರೆಯೋಕ್ಕೆ ಹೋಗಬೇಡಿ. ಅವರೇ ಹೇಳಿದ್ದಾರೆ ಪೂರ್ಣ ವಾಕ್ಯೊಮ್ಮೆ ಲಿಖಿ ಅಂತ. ಪೂರ್ಣ ವಾಕ್ಯದಲ್ಲಿ ಬರೆದಾಗಲೇ ನಿಮಗೆ 4 ಮಾರ್ಕ್ಸ್ ಬರುತ್ತೆ, ಇಲ್ಲಾಂದರೆ ನಿಮಗೆ ಮಾರ್ಕ್ಸ್ ಕಟ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ 2-3 ವಾಕ್ಯ में ಉತ್ತರ ಲಿಖಿ. ಈ ಒಂದು ಮೇನ್ಗೆ ಆನ್ಸರ್ ನಿಮಗೆ ನೋಟ್ಸಲ್ಲಿ ಅಥವಾ ಟೆಕ್ಸ್ಟ್ ಬುಕ್ಕಲ್ಲಿ ಇರುತ್ತೆ. ಇಲ್ಲಿ ಚಾಯ್ಸಸ್ ಕೂಡ ನಿಮಗೆ ಇರುತ್ತೆ. ನೆಕ್ಸ್ಟ್ 5th ಮೇನಲ್ಲಿ 9 ಕ್ವಶನ್ಸ್ ಕೇಳಿದ್ದಾರೆ. ಇದು 3-4 ವಾಕ್ಯ में ಉತ್ತರ ಲಿಖಿ. ಈ ಒಂದು ಕ್ವಶನ್ಸ್ ಕೂಡ ಟೆಕ್ಸ್ಟ್ ಬುಕ್ಕಲ್ಲಿ ಅಥವಾ ನಿಮಗೆ ನೋಟ್ಸ್ ಬರ್ಸಿರ್ತಾರಲ್ವ ಅಲ್ಲೇ ಆನ್ಸರ್ಸ್ ಇರುತ್ತೆ. ಎಲ್ಲ ಕ್ವಶನ್ಗೂ 3 ಮಾರ್ಕ್ಸ್ ಕ್ವಶನ್ ಇದು, ಟೋಟಲ್ 27 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಭಾವಾರ್ಥನೂ ಕೂಡ ಕೇಳಿದ್ದಾರೆ, ಹಾಗೆ ಕನ್ನಡದಲ್ಲಿ ನೀವು ಅನುವಾದನೂ ಕೂಡ ಇಲ್ಲಿ ನೀವು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ಪೊಯಮ್ ಕೊಟ್ಟಿದ್ದಾರೆ. ಪೊಯಮ್ ನಿಮಗೆ ಇಲ್ಲಿ ಒಂದೇ ಪೊಯಮ್ ಕೇಳ್ತಾನೆ, ಅವನು ಚಾಯ್ಸಸ್ ಇರಲ್ಲ. ಸೊ ನೀವೆಲ್ಲ ಪೊಯಮ್ನ ಕೂಡ ನೀವು ಇಲ್ಲಿ ರೆಫರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪಾಂಚೆ ವಾಕ್ಯ में ಲಿಖಿ ಅಂದಾಗೆ 4 ಮಾರ್ಕ್ಸ್ ಕ್ವಶನಲ್ಲಿ ಕೂಡ ಆಪ್ಷನ್ಸ್ ಇರುತ್ತೆ ನಿಮಗೆ. ನೆಕ್ಸ್ಟ್ ಗದ್ಯಾಂಶ ದಾನಪೂರ್ವಕ ಪಠಕ ನಿಮ್ನಲ್ಲಿಗೆ ಪ್ರಶ್ನೆಗೆ ಉತ್ತರ लीजिए. ಲಾಸ್ಟ್ 4 ಮಾರ್ಕ್ಸ್ ಕ್ವಶನ್ ನಿಮಗೆ ಪ್ಯಾಸೇಜ್ ಇರುತ್ತೆ. ಟೋಟಲ್ 4 ಕ್ವಶನ್ಸ್ನ ಕೇಳಿದ್ದಾನೆ. ಆ ಪ್ಯಾಸೇಜ್ನ ಓದ್ಬಿಟ್ಟು ನೀವು 4 ಕ್ವಶನ್ಸ್ ಕೂಡ ನೀವು ಆನ್ಸರ್ನ ಮಾಡಬೇಕಾಗುತ್ತೆ. ಪ್ಯಾಸೇಜಿಗೆ ಬೇಕಾದ್ರೆ ನೀವು 1 ವರ್ಡಲ್ಲೂ ಕೂಡ ನೀವು ಆನ್ಸರ್ನ ನೀವು ಮಾಡ್ಬೋದು. ನೆಕ್ಸ್ಟ್ 4 ಮಾರ್ಕ್ಸ್ಗೆ ಒಂದು ಎಸ್ಸೆ ರೈಟಿಂಗ್ ನಿಬಂಧ ಕೇಳಿದ್ದಾನೆ. ಅದನ್ನು ಬರಿಬೇಕಾದ್ರೆ ಪ್ರಸ್ತಾವನೆನ ಬರಿಬೇಕು, ಅದರ ಪರಿಣಾಮನ ಬರಿಬೇಕು, ಹಾಗೆ ಪರಿಹಾರೋಪಾಯನ ಬರಿಬೇಕು, ಹಾಗೆ ಉಪಸಂಹಾರ ಕನ್ಕ್ಲೂಷನ್ ಇಷ್ಟು ಕೂಡ ನೀವಲ್ಲಿ ಬರೀಬೇಕಾಗುತ್ತೆ. ಈ ಒಂದು ಎಸ್ಸೆನ ಬರಿಬೇಕಾದ್ರೆ ನಿಮಗೆ ಚಾಯ್ಸಸ್ ಇರುತ್ತೆ. 3 ಚಾಯ್ಸಸ್ ಇದೆ. ಇಲ್ಲಿ ಯಾವುದಾದ್ರು ಒಂದು ಎಸ್ಸೆನ ನೀವು ಚೂಸ್ ಮಾಡಿ ನೀವು ಬರೀರಿ. ನೆಕ್ಸ್ಟ್ ಒಂದು ನಿಮ್ನಲಿಖಿತ ವಿಷಯಕ್ಕೆ ಬಾರೆ ಮೇ ಪತ್ರ ಲಿಖಿ ಅಂದರೆ ಇದು ಲೆಟರ್ ರೈಟಿಂಗ್. ಇದು ಈ ಲೆಟರ್ ರೈಟಿಂಗಲ್ಲಿ 5 ಮಾರ್ಕ್ಸ್ ಲೆಟರ್ ರೈಟಿಂಗ್. ಯಾವುದಾದ್ರು ಒಂದು ಲೆಟರ್ನ ನೀವು ಬರಿಬೇಕಾಗುತ್ತೆ. ಥ್ಯಾಂಕ್ ಯು.